ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್. ಒಳ ಮೀಸಲಾತಿ ಕುರಿತು ವಿಧಾನಸಭೆಯಲ್ಲಿ ತೀರ್ಮಾನಿಸಲಾದ ವಿಚಾರದಿಂದಾಗಿ ವಿಜಯಪುರದಲ್ಲಿ ಎಡ ಸಮುದಾಯದ ಮುಖಂಡರಿಂದ ಸಂಭ್ರಮಾಚರಣೆ ನಡೆಯಿತು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಮಳೆಯ ನಡುವೆಯೂ ಸಂಭ್ರಮಾಚರಣೆ ಮಾಡಿದ್ರು. ಸರ್ಕಾರದ ನಿರ್ಧಾರಕ್ಕೆ ಖುಷಿಯಾದಂಥ ದಲಿತ ಎಡ ಸಮುದಾಯದ ಮುಖಂಡರು ವಿಠ್ಠಲ ನಡುವಿನಕೆರೆ ನೇತೃತ್ವದಲ್ಲಿ ಸಂಭ್ರಮಾಚರಣೆ ನಡೆಸಿದ್ರು. ಒಳ ಮೀಸಲಾತಿ ಜಾರಿಗೆ ಎಡ ಸಮುದಾಯ ಬಹಳ ದಿನಗಳಿಂದ ಒತ್ತಾಯಿಸುತ್ತಿದ್ದು, ಸರ್ಕಾರ ತೆಗೆದುಕೊಂಡ 665 ತೀರ್ಮಾನಕ್ಕೆ ಸಂತಸವನ್ನ ಮುಖಂಡರು ಹೊರಹಾಕಿದ್ರು. ವಿಜಯಪುರದಲ್ಲಿ ಒಳ ಮೀಸಲಾತಿಯ ವಿಜಯೋತ್ಸವಕ್ಕಾಗಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಆಚರಣೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ವಿಠ್ಠಲ್ ನಡುವಿನಕೆರೆ ಮಾತನಾಡಿ, ಪರಿಶಿಷ್ಟ ಜಾತಿಗಳನ್ನ 3 ಗುಂಪುಗಳಾಗಿ ವಿಂಗಡಿಸಿ ಒಳ ಮೀಸಲಾತಿ ಹಂಚಿಕೆ, ಸಚಿವ ಸಂಪುಟ ತೀರ್ಮಾನ, ದಲಿತ ಸಮುದಾಯಕ್ಕೆ ಒಳ ಮೀಸಲಾತಿ ವಿಚಾರ, ಒಳ ಮೀಸಲಾತಿ ಬಗ್ಗೆ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ. ಇದೀಗ ಸರ್ಕಾರ 3 ಭಾಗಗಳಾಗಿ ವರ್ಗೀಕರಣ ಮಾಡಲಾಗಿದ್ದು, ನಾಗಮೋಹನ್ ದಾಸ್ ವರದಿಯಲ್ಲಿ 5 ವರ್ಗೀಕರಣ ಆಗಿ ದ್ರಾವಿಡ್, ಆದಿ ಕರ್ನಾಟಕ, ಆದಿ ಆಂಧ್ರ ಎಂದು ವರ್ಗೀಕರಣ. ಇದರ ಆಧಾರದ ಮೇರೆಗೆ ಮೀಸಲಾತಿ ಹಂಚಿಕೆ ಜಾರಿಗೆ ನಿರ್ಧಾರವನ್ನು ಮಾಡಲಾಗಿದೆ. ಇಡೀ ದಲಿತ ಸಮುದಾಯ 3 ಗುಂಪುಗಳಾಗಿ ವರ್ಗೀಕರಣವಾಗಲಿದೆ. ಆದಿ ದ್ರಾವಿಡ್, ಆದಿ ಆಂಧ್ರಗೆ 1% ಮೀಸಲಾತಿ, ಬಲ ಸಮುದಾಯಕ್ಕೆ 6% ಮೀಸಲಾತಿ, ಎಡ ಸಮುದಾಯಕ್ಕೆ 6% ಮೀಸಲಾತಿ, ಅದರಲ್ಲಿ ಆದಿ ಕರ್ನಾಟಕಕ್ಕೆ 5% ಮೀಸಲಾತಿ ಎಂದರು. ವಿಜಯಪುರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಒಳ ಮೀಸಲಾತಿ ವಿಜಯೋತ್ಸವಕ್ಕಾಗಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಅತ್ಯಂತ ವಿಜಯೋತ್ಸವವನ್ನು ಆಚರಿಸಿದರು. ಏನು ಈ ಮಾದಿಗರ ಬಹುದಿನಗಳ ಬೇಡಿಕೆಯಾದಂಥ ಒಳ ಮೀಸಲಾತಿ ಹೋರಾಟವನ್ನು ಇಂದು ಒಂದು ಮಹತ್ವ ಘಟ್ಟ ತಲುಪಿದೆ ಅಂತ ನಾನು ಭಾವಿಸುತ್ತೇನೆ. ಈ ಒಂದು ಒಳ ಮೀಸಲಾತಿ ವರ್ಗೀಕರಣ ನಾಗಮೋಹನ್ ದಾಸ್ ಆಯೋಗ ಅವರು 5 ವಿಂಗಡಣೆಯಾಗಿ ಗುರುತಿಸಿದರು. ಇವತ್ತಿನ ವಿಶೇಷ ಕಾಂಗ್ರೆಸ್ ಸರ್ಕಾರದ ವಿಶೇಷ ಸಚಿವ ಸಂಪುಟದಲ್ಲಿ 3 ಗುಂಪುಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಅಂದರೆ ಬಲಗೈ ಸಮಾಜಕ್ಕೆ 6% ಮತ್ತು ಎಡಗೈ ಸಮಾಜಕ್ಕೆ 6%, ಇನ್ನು ಸ್ಪರ್ಶ ಸಮಾಜಗಳಿಗೆ 5% ಘೋಷಿಸಿ ಏನು ಇವತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ನಾನು ಆದಿಗ ಸಮಾಜ ಮತ್ತು ದಲಿತ ಸಮಾಜಗಳ ಮುಖಾಂತರ ಮೊದಲಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಏನು ಒಂದು ನಿರಂತರವಾಗಿ ಪ್ರಯತ್ನದಲ್ಲಿದ್ದಂಥ ನಮ್ಮ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಅವರು BJP ಸರ್ಕಾರದಲ್ಲಿದ್ದಾಗ ಒಂದು ಆಯೋಗವನ್ನು ರಚನೆ ಮಾಡಿ, ಮಾಧುಸ್ವಾಮಿ ಆಯೋಗನ ರಚನೆ ಮಾಡಿ, ಅವಾಗೂ ಕೂಡ ಒಂದು ಏನು ಅವರು ಹೋರಾಟ, ನಾರಾಯಣ ಸ್ವಾಮಿಯವರಾಗಲಿ, ಕಾರಜೋಳ ಸಾಹೇಬರಾಗಲಿ ಮತ್ತು ರಮೇಶ್ ಜಿಗಜಿಣಗಿ ಸಾಹೇಬರಾಗಲಿ ನಿರಂತರ ಹೋರಾಟದ ಫಲವಾಗಿ ಇಂದು ನಮಗೆ ಒಂದು ನ್ಯಾಯ ಸಿಕ್ಕಿದೆ ಅನ್ನೋಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸುತ್ತೇನೆ. ಇವತ್ತಿನ ದಿವಸ ಒಳ ಮೀಸಲಾತಿ ವರ್ಗೀಕರಣ ನಮಗೆ ಮುಂಚಿತವಾಗಿ ಆಗಿತ್ತಂದ್ರೆ ನಮ್ಮ ಸಮಾಜದವ್ರು ಯಾರೂ ಜೀವ ಕಳ್ಕೊತಿತ್ತಿಲ್ಲ, ಇಟ್ಟು ಹೋರಾಟ ಮಾಡೋ ಅವಶ್ಯಕತೆ ಇರ್ತಿತ್ತಿಲ್ಲ. ನಾವು 2005ರಿಂದ ಏನು ಈ ಒಳ ಮೀಸಲಾತಿ ವರ್ಗೀಕರಣ ಹೋರಾಟ ಮಾಡಲಾಗ್ತೀವಿ, ಇದು ನಮ್ಗೆ 2013-15 ಆಗಿತ್ತಂದ್ರೆ ನಮ್ಮ ಸಮಾಜದವರು ಇಟ್ಟು ಬೀದಿಗಳದ್ದು ಹೋರಾಟ ಮಾಡೋ ಅವಶ್ಯಕತೆಯೂ ಇರ್ತಿತ್ತಿಲ್ಲ. ಅವಾಗೇ 6% ಕೊಡ್ತಾನೆ ಅಂದಿದ್ರು, ನಮಗೆ 6 ಕೊಡ್ತಾನೆ ಅಂದಿದ್ರು. 5-6 ಮಾಡಿದಕ್ಕೆ ಒಂದು ಸ್ವಲ್ಪ ನಮ್ಗೆ ಅಸಮಾಧಾನ ಆಯ್ತು. 7 ಆಗಿದ್ರೆ ನಮ್ಗೆ ಚಲೋ ಇರ್ತಿತ್ತು. ಇದು ಮುಂದಿನ ದಿನಮಾನದಾಗ ಏನಾಗ್ತೈತಿ ನೋಡಿ ನಾವು ಮುಂದಿನ ಹೆಜ್ಜೆ ಇಡ್ತೀವಿ ಅಂತೇಳಿ 40 ವರ್ಷಗಳಿಂದ ಹೋರಾಟ ಮಾಡಿದಂಥ ಹೋರಾಟಗಾರರಿಗೆ, 40 ವರ್ಷಗಳಿಂದ ಹೋರಾಟ ಮಾಡಿದಂಥ ಹೋರಾಟಗಾರರಿಗೆ
ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯಾಲಯ. ಪಂಡಿತ್ ರಾಘವೇಂದ್ರ ಜೋಶಿ ಇವರಿಂದ ಫೋನಿನ ಮುಖಾಂತರ ಶಾಶ್ವತ ಪರಿಹಾರ. ಕೇರಳದ ಮಹಾಮಾಂತ್ರಿಕ ತಪೋಶಕ್ತಿಯಿಂದ ಅಷ್ಟಮಂಡಲ ಅಷ್ಟದಿಗ್ಬಂಧನ ಪೂಜಾ ವಿಧಿವಿಧಾನಗಳಿಂದ ಕೋಡಂಗಲ್ಲೂರ್ ಭಗವತಿ, ಮಾಡಂಗಲ್ ಭಗವತಿ, ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಜಾಗ ಜಮೀನು, ಹಣಕಾಸು, ಕಲ್ಯಾಣ ಭಾಗ್ಯ, ಕೋರ್ಟ್ ಕೇಸ್, ದಾಂಪತ್ಯ ಕಲಹ, ಸಂತಾನ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಪ್ರೀತಿ ಪ್ರೇಮದಲ್ಲಿ ನಂಬಿ ಮೋಸ, ವಿಚ್ಛೇದನ, ವಿದೇಶ ಪ್ರಯಾಣ, ರಾಜಕೀಯ, ಧನವಶ, ಶತ್ರುನಾಶ, ಕುಟುಂಬದ ಆಗು ಹೋಗುಗಳು, ವಾಮಾಚಾರ, ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟ್ಟಿ ಚಾತನ್ ವಿಷ್ಣು ಮಾಯಾ ದೈವಗಳ ಮಹಾಪೂಜೆಗಳಾದ ದೈವ ಚಿದಂಬರ ಕಟ್ಟು, ಮಹಾರುದ್ರ ಪೂಜಾ ಶಕ್ತಿಯಿಂದ 100% ಪರಿಹಾರ ಶತಸಿದ್ಧ. 5 ರಿಂದ 11 ವಯಸ್ಸಿನ ಮಕ್ಕಳಿಗೆ ಉಚಿತ ಭವಿಷ್ಯ ಹಾಗೂ ಬಾಲಗ್ರಹ ಯಂತ್ರವನ್ನ ಕಟ್ಟುತ್ತಾರೆ. ಮಲೇಷಿಯಾ, ಸಿಂಗಾಪುರ್, ದುಬೈ, ಲಂಡನ್ ಹಾಗೂ ದಕ್ಷಿಣ ಕನ್ನಡದಲ್ಲಿ ಪ್ರಸಿದ್ಧಿ ಪಡೆದಿರುವ ಇವರು ಎಲ್ಲಾ ಭಾಷೆಗಳಲ್ಲೂ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ನುಡಿಯುತ್ತಾರೆ. ಫೋನಿನ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ. ಪಂಡಿತ್ ರಾಘವೇಂದ್ರ ಜೋಶಿ. ಸಂಪರ್ಕಿಸಿ. ಮೊಬೈಲ್ ನಂಬರ್ 9901238550.